ಕನ್ನಡದ ಖ್ಯಾತ ಆ್ಯಂಕರ್ ಅವರು ಇದೀಗ ವಿದೇಶಿಯವರಾಗಿರುವಂಥ ಘಟನೆ ನಡೆದಿರೋದು. ಇನ್ನು ಇವರದಂಥ ರೀತಿಯಲ್ಲಿ ಛಾಪನ್ನು ಮೂಡಿಸಿ ಸಾಕಷ್ಟು ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿದಂಥ ಅತಿ ದೊಡ್ಡ ಆ್ಯಂಕರ್ ಅಂತಲೂ ಕೂಡ ಅವ್ರನ್ನ ಹೇಳ್ಬೋದು. ಇನ್ನು ಕನ್ನಡದಲ್ಲೇ ಹೆಚ್ಚಾಗಿ ಕಾಣಿಸಿಕೊಂಡು ಸುಮಾರು 20 ವರ್ಷಗಳ ಕಾಲ ಸೇವೆ ಮಾಡಿದಂಥ ಈ ಆ್ಯಂಕರ್ ಇದೀಗ ತೀವ್ರದ ಹೃದಯಾಘಾತದಿಂದ ಈಗ ಕೊನೆಯುಸಿರೆಳೆದಿದ್ದಾರೆ ಎಂಬ ಮಾಹಿತಿ ಬಂದಿರೋದು. ಏನು ಚಿತ್ರರಂಗದಲ್ಲಿ ಆಗಿರ್ಬೋದು, ಇದರ ಆ್ಯಂಕರಿಂಗ್ ಕ್ಷೇತ್ರಗಳ ಸಾವು ಸಂಖ್ಯೆ ಹೆಚ್ಚಾಗ್ತದೆ. ಇದೇ ಜಗದೀಗ ಸರಳಾ ಮಹೇಶ್ವರಿ ಅವರು ಈಗ ಕೊನೆಯುಸಿರೆಳೆದಿದ್ದಾರೆ. ಇನ್ನು ಸರಳಾ ಮಹೇಶ್ವರಿ ಅವ್ರನ್ನ ನೀವು DD1 ಅಂದರೆ ಪ್ರತಿದಿನ ಸಂಜೆ 7:30ಕ್ಕೆ ಹಿಂದಿಯಲ್ಲಿ ಬರ್ತಿದ್ದಂಥ ಈ DD1 ನೀವು ನೋಡಿರ್ತೀರ. ಅದರಲ್ಲಿ ಇವರು ಬರ್ತಾಯಿದ್ರು. ಇನ್ನು ಚಂದನ ವಾಹಿನಿಯಲ್ಲೂ ಕೂಡ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಮತ್ತು ಆ್ಯಂಕರಿಂಗಲ್ಲಿ ಇವರು ಕಾಣಿಸ್ಕೊಂಡಿದ್ರು ಅಂತಲೇ ಹೇಳ್ಬೋದು. ಇನ್ನು DD1ರಲ್ಲಿ ಬರೋಬ್ಬರಿ 25 ವರ್ಷಗಳ ಕಾಲ ಸರಳಾ ಮಹೇಶ್ವರಿ ಅವರ ನ್ಯೂಸ್ನ ನೋಡಲು ಪ್ರತಿ ಎಲ್ಲರೂ ಕೂಡ ಕಾಯ್ತಿದ್ರು ಅಂತ ಹೇಳ್ಬೋದು. ಇಂಥ ಅದ್ಭುತವಾದಂಥ ಆ್ಯಂಕರಿಂಗ್ ಮಾಡ್ತಿದ್ದಂಥ ಸರಳಾ ಮಹೇಶ್ವರಿ ಅವರು ಇದೀಗ ವಯೋಸಹಜ ಕಾಯಿಲೆಯಿಂದ ಕೊನೆಯುಸಿರೆಳೆದಿದ್ದಾರೆ. ಇನ್ನು ಸರಳಾ ಮಹೇಶ್ವರಿ ಅವರು ಅವ್ರದ್ದೇ ಆದಂಥ ಚಾಪಲ್ಲಿ ಅವರು ಮಾಡಿಸ್ತಿದ್ರು. ಅವ್ರದ್ದೇ ಚಾಪಲ್ಲಿ ಅವರು ತಮ್ಮ ವಿವರಣೆ ಮೂಲಕ ವಾರ್ತೆಯನ್ನು ಹೇಳ್ತಿದ್ರು. ಇಂದಿಯೂ ಕೂಡ ಅವರ ವಾರ್ತೆ ನೋಡೋ ಎಷ್ಟು ಜನ ಕಾಯ್ತಿದ್ರು ಅಂತ ಹೇಳ್ಬೋದು. ಸದ್ಯ ಹೀಗಾಗಿ ವಿಧಿವಶರಾಗಿದ್ದಾರೆ.